ನಿಮ್ಮ ಪಾರ್ಟ್ನರ್ ನಿಮ್ ಬಗ್ಗೆ ಯೋಚನೆ ಮಾಡ್ತಿಲ್ವಾ? ನಿಮ್ಮನ್ನ ಲೈಟಾಗಿ ತಗೊಂಡಿದಾರಾ? ಅವರು ನಿಮ್ಮನ್ನ ಮಿಸ್ ಮಾಡ್ಕೊಳ್ಳೋ ಥರ ಮಾಡಿ ನಿಮ್ಗೋಸ್ಕರ ಪೇನ್ ಫೀಲ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಈ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಅಂತ ತುಂಬಾ ಕಮೆಂಟ್ಸ್ ಬಂದಿದಾವೆ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ 3 ಮೆಥಡ್ಸ್ನ ಶೇರ್ ಮಾಡ್ತಿದ್ದೀನಿ, ಆಯ್ತಾ? ಈ 3 ಮೆಥಡ್ಸ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಪಾರ್ಟ್ನರ್ ನಿಮ್ಗೋಸ್ಕರ ಫೀಲ್ ಆಗೋ ಥರ, ಸಫರ್ ಆಗೋ ಥರ ಮಾಡ್ಬೋದು. ಈ ವಿಡಿಯೋ ಮಾಡೋ ಇಂಟೆನ್ಷನ್ ಟು ರಿಯಲೈಸ್ ಯುವರ್ ಲವ್. ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಾವು ನಮ್ಮ ಪಾರ್ಟ್ನರ್ಗೆ ಯಾಕೆ ಪೇಯ್ನ್ ಕೊಡ್ಬೇಕು? ಆ ಹುಡುಗನಂಗಾಗ್ಲಿ ಹುಡುಗಿಗಾಗ್ಲಿ ಲವ್ ಮಾಡಿ ಪೇಯ್ನ್ ಕೊಡ್ಬೇಕು ಅಂತ ಯಾರೂ ಅನ್ಕೊಳಲ್ಲ. ಸೊ ಈ ಥರ ಲವ್ ಮಾಡಿ ಪೇಯ್ನ್ ಕೊಡೋದು ಕರೆಕ್ಟೇನಾ? ಅಲ್ಲ, ಅದು ಕರೆಕ್ಟ್ ಅಲ್ಲ. ನಾವು ನಮ್ಮ ಪಾರ್ಟ್ನರ್ಗೆ ಪೇಯ್ನ್ ಯಾಕೆ ಕೊಡ್ತೀವಿ? ಯಾರಾದ್ರೂ ಆಗ್ಲಿ ನಮ್ಮ ಪಾರ್ಟ್ನರ್ ಯಾವಾಗ್ಲೂ ಹ್ಯಾಪಿಯಾಗಿರ್ಬೇಕು ಅಂತ ತಾನೇ ಎಲ್ರೂ ಕೇಳ್ಕೊಳ್ಳೋದು. ಅದನ್ನೇ ಲವ್ ಅನ್ನೋದು. ಆದ್ರೆ ಇಲ್ಲಿ ಪೇಯ್ನ್ ಕೊಡಕ್ಕೆ ಮೇನ್ ರೀಸನ್ ಟು ರಿಯಲೈಸ್, ಅವ್ರಿಗೆ ಅರ್ಥ ಮಾಡ್ಸೋದಕ್ಕೆ. ಅಂದ್ರೆ ಪೇಯ್ನ್ ಕೊಡೋದು ಅವ್ರಿಗೆ ನಮ್ಮ ಪ್ರೀತಿ ಏನು ಅಂತ ಅರ್ಥ ಮಾಡ್ಸೋದಕ್ಕೆ. ಆಗ ನಮ್ಮ ಪ್ರೀತಿನ ಕೇರ್ಲೆಸ್ ಮಾಡಲ್ಲ. ಅದ್ರಿಂದ ನಿಮ್ಮಿಬ್ರು ಮಧ್ಯೆ ಇರೋ ಬಾಂಡಿಂಗ್ ಕೂಡ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಎಲ್ಲದಕ್ಕಿಂತ ಮೊದಲು ಇಮ್ಮಿಡಿಯೇಟ್ಲಿ ನೀವಿದನ್ನ ಸ್ಟಾಪ್ ಮಾಡ್ಬೇಕು. ಅಂದ್ರೆ ಒಬ್ರು ಮುಂದೆ ನೀವ್ ಅಳ್ತಾ ನಾನ್ ನಿನ್ನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ, ನೀನಂದ್ರೆ ನನ್ಗಷ್ಟಿಷ್ಟ ಇಷ್ಟಿಷ್ಟ ಅಂತ ಅಳ್ತಾ ಅಂತ ಹೇಳೋದ್ರಿಂದ, ಅದು ಕೂಡ ಪ್ರತಿ ಸಲ ಅಳೋದ್ರಿಂದ ಅವ್ರ ಮುಂದೆ ನಿಮ್ಮ ಬೆಲೆ ಇನ್ನೂ ಕಡಿಮೆ ಆಗುತ್ತೆ ಹೊರತು ಜಾಸ್ತಿ ಆಗಲ್ಲ. ಸೊ ಪ್ಲೀಸ್, ನಿಮ್ಗೇನಾದ್ರೂ ಇಂಥ ಅಭ್ಯಾಸ ಏನಾದ್ರೂ ಇದ್ರೆ ಅವ್ರ ಮುಂದೆ ಮಾಡ್ಬೇಡಿ. ನಿಮ್ಮ ಪಾರ್ಟ್ನರ್ ಮುಂದೆ ಅಳ್ಬಾರ್ದು, ರಿಕ್ವೆಸ್ಟ್ ಮಾಡ್ಬಾರ್ದು. ಇದನ್ನ ನೀವು ಇಮ್ಮಿಡಿಯೇಟ್ಲಿ ಇವತ್ತಿಂದನೇ ನಿಲ್ಲಿಸ್ಬೇಕು. ಆವಾಗ್ಲೇ ನಾನ್ ಹೇಳೋ ಈ 3 ಮೆಥಡ್ಸಲ್ಲಿ ಯಾವ ಮೆಥಡ್ನ ಅಪ್ಲೈ ಮಾಡಿದ್ರೆ ನೀವು ಅನ್ಕೊಂಡಿರೋ ಕೆಲಸ ಆಗುತ್ತೆ. ಎಷ್ಟ್ ಬೇಕಾದ್ರೂ ಅವ್ರಿಗೆ ರಿಯಲೈಸ್ ಮಾಡ್ಬೋದು, ಸಫರ್ ಆಗೋ ಥರ ಮಾಡ್ಬೋದು. ಸೊ ಫಸ್ಟ್, ಶೋ ಆಸ್ ಯು ಹ್ಯಾವ್ ಲಾಟ್ ಆಫ್ ಹ್ಯಾಪಿನೆಸ್. ಅಂದ್ರೆ ನೀವು ಈ ಥರ ತೋರಿಸ್ಬೇಕು ಅವ್ರಿಗೆ ನೀವು ತುಂಬಾ ಹ್ಯಾಪಿಯಾಗಿದ್ದೀರಾ ಅನ್ನೋ ಥರ. ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ ನೀವು ನಿಮ್ಮ ಲೈಫಲ್ಲಿ ತುಂಬಾ ಹ್ಯಾಪಿಯಾಗಿದ್ದೀರಾ, ಫುಲ್ ಎಂಜಾಯ್ ಮಾಡ್ತಿದ್ದೀರಾ. ಒಂದು ಸೈಕಲಾಜಿಕಲ್ ಫ್ಯಾಕ್ಟ್ ಹೇಳಲಾ? ಈ ಮನುಷ್ಯರಿಗೆ ನಿಮ್ಮ ಪ್ರಾಬ್ಲಮ್ನ ನೋಡಿ ದುಃಖ ಆಗಲ್ಲ, ತುಂಬಾ ಖುಷಿಯಾಗಿರೋದನ್ನ ನೋಡಿ ದುಃಖ ಆಗುತ್ತೆ. ಇವಾಗ ಈ ಪಾಯಿಂಟ್ ನಿಮ್ಗೆ ಅರ್ಥ ಆಯ್ತಾ? ಅಂದ್ರೆ ಈ ಜನಕ್ಕೆ ನಿಮ್ಮ ಪ್ರಾಬ್ಲಮ್ನ ನೋಡಿ ಅದು ಪ್ರಾಬ್ಲಮ್ ಅಂತ ಅನ್ಸಲ್ಲ, ನೀವು ಖುಷಿಯಾಗಿರೋದನ್ನ ನೋಡಿದ್ರೆ ಅವ್ರಿಗೆ ಪ್ರಾಬ್ಲಮ್ ಅಂತ ಅನ್ಸುಕೆ. ಸೊ ನಿಮ್ಮ ಹ್ಯಾಪಿನೆಸ್ಸಿಂದ ದುಃಖ, ನಿಮ್ಮ ದುಃಖದಿಂದ ಹ್ಯಾಪಿನೆಸ್. ಇದು ಫ್ಯಾಕ್ಟ್ ಅಂಡ್ ಸೈಕಲಾಜಿಕಲಿ ಪ್ರೂವನ್. ನೀವು ಇದನ್ನ ಸದ್ಬಳಕೆ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ತುಂಬಾ ಹ್ಯಾಪಿನೆಸ್ ಇದೆ ಅನ್ನೋ ಥರ ತೋರಿಸಿ. ನಿಮ್ಮ ಪಾರ್ಟ್ನರ್ ತುಂಬಾ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಅರೆ ಇದು ಹೇಗ್ ಸಾಧ್ಯ, ನಂಗ್ ನಂಬೋಕಾಗ್ತಿಲ್ವಲ್ಲ. ಸೊ ಅಲ್ಲೇ ಭಯಪಡ್ತಾರೆ. ಹೀಗೆ ಜಸ್ಟ್ 1 ಡೇ 24 ಅವರ್ಸ್ ಒಳಗಡೆ ನಿಮ್ಗೆ ಮತ್ತೆ ರೀಕನೆಕ್ಟ್ ಆಗ್ತಾರೆ. ಓಕೆ? ಆ್ಯಂಡ್ ನೆಕ್ಸ್ಟ್, ಡೋಂಟ್ ಗೆಟ್ ಎಮೋಷನಲ್. ಆ್ಯಂಡ್ ಇದ್ರಲ್ಲೂ 2 ಪಾರ್ಟ್ ಇದೆ. ಅದರಲ್ಲಿ ಫಸ್ಟ್, ಡೋಂಟ್ ಗೆಟ್ ಎಮೋಷನಲ್. ನೀವು ಎಮೋಷನಲ್ ಆಗ್ಬಾರ್ದು. ಈ ಪೋರ್ಷನ್ ಅವರಿಗೋಸ್ಕರ. ಯಾರು ನಾವು ದೂರ ದೂರ ಇದ್ದೀವಿ, ಲಾಂಗ್ ಡಿಸ್ಟೆನ್ಸಲ್ಲಿದ್ದೀವಿ, ನಾವೇನ್ ಮಾಡ್ಲಿ ಅಂಟಾರೋ ಅವರಿಗೋಸ್ಕರ ಈ ಪಾಯಿಂಟ್. ನೀವು ಎಮೋಷನಲ್ ಆಗ್ಬಾರ್ದು. ಯಾವಾಗ ನೀವು ಫೋನ್ ಕಾಲಲ್ಲಿ ಮಾತಾಡ್ತೀರೋ, ಚಾಟ್ ಮಾಡ್ತೀರೋ, ಇಲ್ಲ ಇನ್ಯಾವಾಗಾದ್ರೂ ಎಮೋಷನಲ್ ಆಗ್ಬಾರ್ದು. ಅದೇ ನಿಮ್ಮ ವೀಕ್ನೆಸ್ ಅಂತ ತೋರಿಸ್ಕೋಬಾರ್ದು. ನನ್ಗೊತ್ತು ನೀವು ಅವರನ್ನ ತುಂಬಾ ಲವ್ ಮಾಡ್ತಿದ್ದೀರಾ, ಮಿಸ್ ಮಾಡ್ಕೋತಿದ್ದೀರಾ ಅಂತ. ಬಟ್ ಅವ್ರಿಗೆ ಪದೇ ಪದೇ ಹೇಳ್ಬಾರ್ದು ಐ ಮಿಸ್ ಯು, ಐ ಲವ್ ಯು ಅಂತ. ಅವರೇ ನಿಮ್ಮ ವೀಕ್ನೆಸ್ ಅಂತ ಗೊತ್ತಾದ್ರೆ ಡೆಫಿನೆಟ್ಲಿ ಅವರಲ್ಲಿ ಚೇಂಜಸ್ ಬಂದೇ ಬರುತ್ತೆ. ಲೈಟಾಗಿ ತಗೋತಾರೆ ನಿಮ್ಮನ್ನ. ಆ್ಯಂಡ್ ಸೆಕೆಂಡ್ ಪೋರ್ಷನ್, ಎಲ್ಲದನ್ನೂ ಲೈಟಾಗಿ ತಗೊಳ್ಳಿ. ನಾನಿದನ್ನ ತುಂಬಾ ವಿಡಿಯೋಸಲ್ಲಿ ಹೇಳಿದ್ದೀನಿ. ಥಿಂಗ್ಸ್ನ ಲೈಟಾಗಿ ತಗೊಳ್ಳಿ. ಯಾವಾಗ ನೀವು ಎಲ್ಲದನ್ನೂ ಲೈಟಾಗಿ ತಗೋತೀರೋ, ಯಾವಾಗ್ಲೂ ಲೈಫಲ್ಲಿ ಹ್ಯಾಪಿಯಾಗಿರ್ತೀರಾ. ದೆನ್ ಜನ ನಿಮ್ಮನ್ನ ತುಂಬಾ ಸೀರಿಯಸ್ ಆಗಿ ತಗೋತಾರೆ. ಯಾಕಂದ್ರೆ ಅವ್ರನ್ನ ಸೀರಿಯಸ್ ಆಗಿ ತಗೊಳ್ಳೋರು ಬೇಕು ಅವ್ರಿಗೆ. ಆ ಥರ ಮಾಡ್ಲಿಲ್ಲ ಅಂದ್ರೆ ಯಾಕೆ ನನ್ನ ಸೀರಿಯಸ್ ಆಗಿ ತಗೋತಿಲ್ಲ, ಹೇಗಾ ಥರ ಲೈಟ್ ತಗೋತಾರೆ, ಹೀಗೆ ನಿಂಬಗ್ಗೆ ಯೋಚನೆ ಮಾಡ್ತಾ ನಿಮ್ಮ ವಿಷಯದಲ್ಲಿ ಸೀರಿಯಸ್ ಆಗಿರ್ತಾರೆ. ಸೊ ನೀವಿದನ್ನ ಅರ್ಥ ಮಾಡ್ಕೋಬೇಕು. ಥಿಂಗ್ಸ್ನ ಲೈಟಾಗಿ ತಗೊಳ್ಳಿ. ನಿಮ್ಮ ಪಾರ್ಟ್ನರ್ ಎಷ್ಟೇ ಸೀರಿಯಸ್ ಮ್ಯಾಟರ್ ಬಗ್ಗೆ ಮಾತಾಡ್ತಿದ್ರು ತಕ್ಷಣನೇ ಕಾಲ್ ಮಾಡಿ ರೆಸ್ಪಾಂಡ್ ಮಾಡೋ ಅವಶ್ಯಕತೆ ಇಲ್ಲ. ಆವಾಗವಾಗ ವೇಟ್ ಮಾಡ್ಸಿ, ಆಮೇಲೆ ಮಾತಾಡೋಣ ಅಂತ ಹೇಳಿ ಪೋಸ್ಟ್ಪೋನ್ ಮಾಡಿ. ಪ್ರತಿ ಸಲ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಒಳ್ಳೇದಲ್ಲ. ಹೌದು, ಟೈಮ್ಗೆ ರಿಪ್ಲೈ ಮಾಡ್ಬೇಕು, ಆದ್ರೆ ಪ್ರತಿ ಸಲ ಅಲ್ಲ. ಮಾಡೋ ಕೆಲ್ಸ ಬಿಟ್ಟು ಅವ್ರು ಮಾಡೋ ಕಾಲ್ಸ್ ಮೆಸೇಜ್ಗೋಸ್ಕರ ಕಾಯ್ತಾ ಕುತ್ಕೋಬಾರ್ದು. ಆ್ಯಂಡ್ ಲಾಸ್ಟ್ ಮೆಥಡ್, ಡೋಂಟ್ ಮೇಕ್ ಈಸಿ. ಒಂದ್ವೇಳೆ ನಿಮ್ಮ ಪಾರ್ಟ್ನರ್ ನಿಂಬಗ್ಗೆ ಸಫರ್ ಆಗ್ಬೇಕು ಅಂದ್ರೆ, ನಿಮ್ಮನ್ನ ಮಿಸ್ ಮಾಡ್ಕೋಬೇಕು ಅಂದ್ರೆ ಯಾವುದನ್ನು ಈಸಿಯಾಗಿ ಪ್ರೊವೈಡ್ ಮಾಡಬಾರ್ದು. ಒಂದ್ವೇಳೆ ನೀವಿದನ್ನ ಫಾಲೋ ಆದ್ರೆ ನಿಮ್ಮ ಪಾರ್ಟ್ನರ್ಗೆ ಹುಚ್ಚಿಡಿಯುತ್ತೆ. ಟೈಮ್ ಏನು ಇಷ್ಟೊತ್ತಾಗಿಲೇ ಇನ್ನೂ ಯಾಕೆ ಬರ್ಲಿಲ್ಲ, ಈ ಟೈಮ್ಗೆ ಬರ್ತೀನಿ ಅಂತ ಹೇಳಿದ್ನಲ್ಲ, ಕಾಲ್ ಮಾಡಿಲ್ಲ, ಮೆಸೇಜ್ ಕೂಡ ಮಾಡಿಲ್ಲ, ಏನ್ ಮಾಡ್ತಿದ್ದಾನೆ ಇವನು, ಬೇರೆ ಯಾರ ಜೊತೆನಾದ್ರೂ ಇದಾನಾ, ಇನ್ನು ಏನೇನೋ ಯೋಚನೆ ಮಾಡ್ತಾ ನಿಮ್ಮ ಪಾರ್ಟ್ನರ್ ಟೋಟಲಿ ಡಿಸ್ಟರ್ಬ್ ಆಗ್ತಾರೆ. ಇದು ಫ್ಯಾಕ್ಟ್ ಗೈಸ್. ನಿಮ್ಮೇಲೆ ಪ್ರೀತಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಗೊತ್ತಾ? ನೀವು ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರ ಅಲ್ಲ, ನೀವು ಮಾತಾಡಾದ್ಮೇಲೆ ಒಂದು ಗ್ಯಾಪ್ ಬರುತ್ತೆ ನೋಡಿ, ಆವಾಗ ಸ್ಟಾರ್ಟ್ ಆಗುತ್ತೆ. ನೀವು ಅವ್ರ ಜೊತೆ ಮಾತಾಡದೇ ಇದ್ದಾಗ ನಿಮ್ ಬಗ್ಗೆ ಯೋಚನೆ ಮಾಡ್ತಾರೆ ನೋಡಿ, ಆ ಟೈಮಲ್ಲಿ ಪ್ರೀತಿ ಸ್ಟಾರ್ಟ್ ಆಗುತ್ತೆ. ಸೊ ವೇಟ್ ಮಾಡ್ಸಿ, ನಿಮ್ಮನ್ನ ಮಿಸ್ ಮಾಡ್ಕೊಳ್ಳೋ ಥರ ಮಾಡಿ. ಈ 3 ಪಾಯಿಂಟ್ಸ್ ನಿಮ್ಮ ಪಾರ್ಟ್ನರ್ ನಿಮ್ಮ ಲವ್ ಬಗ್ಗೆ ರಿಯಲೈಸ್ ಆಗೋದಕ್ಕೆ
ಟಾಪ್ ಮೆಥಡ್ಸ್. ಸೊ ಇದನ್ನ ಲೈಟಾಗಿ ತಗೊಳ್ದೆ ಕರೆಕ್ಟಾಗಿ ಫಾಲೋ ಮಾಡಿ, ಆಯ್ತಾ? ಆ್ಯಂಡ್ ಈ ಟಾಪಿಕ್ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಯೂಸ್ ಆಗುತ್ತೆ ಅಂತ ನಿಮಗೆ ಅನ್ಸಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಇದೇ ಥರ ವಿಡಿಯೋಸ್ ಬೇಕು ಅಂತ ಅನ್ಸಿದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ 10 ಅಂತ ಹೊಡೆದ್ಬಿಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.